ಗೋಲ್ಡನ್ ಥಾಟ್ 80-20 ಪ್ರಿನ್ಸಿಪಲ್. ಸರ್, ಹೆಲ್ತ್ ಒಳಗಡೆ ಎಕ್ಸಸೈಸ್ ಮಾಡಿದರೆ ಹೆಲ್ತ್ ಚಲೋ ಆಕೈತಿ 20%. ಬಟ್ ಈಟಿಂಗ್ ಈಸ್ ಇಂಪಾರ್ಟೆಂಟ್. ಈಟಿಂಗ್ 80%. ವೆಲ್ತ್ ಒಳಗಡೆ ಹ್ಯಾಬಿಟ್ಸ್, ದುಡ್ಡು ಗಳಿಸೋದಲ್ಲ, ದುಡ್ಡು ಖರ್ಚು ಮಾಡೋದು ಹ್ಯಾಬಿಟ್ ಭಾಳ ಆತಂದ್ರೆ ಅದು ಹೋಗ್ತೈತಿ. ಸೊ ಅದಕ್ಕೆ ವೆಲ್ತಲ್ಲಿ 80% ಹ್ಯಾಬಿಟ್ಸ್, 20% ಅಷ್ಟ ಮೆಥಮೆಟಿಕ್ಸ್. ಟಾಕಿಂಗ್ 80% ಲಿಸ್ನಿಂಗ್, 20% ಸ್ಪೀಕಿಂಗ್. ಲರ್ನಿಂಗ್ 80% ಅಂಡರ್ಸ್ಟ್ಯಾಂಡಿಂಗ್, 20% ರೀಡಿಂಗ್. ಭಾಳ ಮಂದಿ ಹಂಗೆ ಓದ್ತಿರ್ತಾರ, ಅರ್ಥ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್, ಓದೋದು ಭಾಳ ಅಲ್ಲ. ನಾ 10 ತಾಸು ಓದೇನು, ಏನು ಮಾಡೋದು, ಏನೂ ತಲೆಯಾಗಿರಂಗಿಲ್ಲ. ಅಚೀವ್ ಮಾಡೋದ್ರೊಳಗಡೆ ಡೂಯಿಂಗ್ 80%, ಡ್ರೀಮಿಂಗ್ 20% ಆಗ್ಬೇಕು. ನಮ್ಮದು ಡ್ರೀಮಿಂಗ 80%. ಓಕೆ, ನಾ KS ಆಗ್ತನು, PSI ಆಗ್ತನು, IAS ಆಗ್ತನು, ಡ್ರೀಮ ದೊಡ್ಡ ಇರ್ತಾವೆ. ಓಕೆ, ಕುಂತು ಓದಕ್ಕೆ ಭಾಳ ಮಂದಿ ರೆಡಿ ಇರೋದಿಲ್ಲ, ಅದಕ್ಕೆ ಭಾಳ ಮಂದಿ ಹಂಗೆ ಕುಂತ್ಕೊಂಡೇ ಇರ್ತಾರೆ. ಓಕೆ, ಹ್ಯಾಪಿನೆಸ್ 80%. ಪರ್ಪಸ್ ಇರ್ಬೇಕು, ನನಗೊಂದು ಪರ್ಪಸ್. ಓಕೆ, ಆ ಪರ್ಪಸ್ ಇದ್ದಾಗ ಹ್ಯಾಪಿನೆಸ್ ಇರ್ತದೆ, ಫನ್ ಅಲ್ಲ. ಓಕೆ, ರಿಲೇಷನ್ಶಿಪ್ 80%. ನಾವು ಬಿಟ್ಟು ಕೊಡೋದ್ರಿಂದ ನಮ್ಮ ರಿಲೇಷನ್ಗಳು ಇಂಪ್ರೂವ್ ಆಗ್ತವೆ, ತಗೊಳ್ಳೋದ್ರಿಂದ ಅಲ್ಲ. ಇಂಪ್ರೂವಿಂಗ್, ಪರ್ಸಿಸ್ಟೆನ್ಸ್. ಓಕೆ, ಪರ್ಸಿಸ್ಟೆನ್ಸಿ, ಕಂಟಿನ್ಯೂಸ್ ಆಗಿ ಇರ್ಬೇಕು. ಇಂಪ್ರೂವ್ಮೆಂಟ್ ಐಡಿಯಾದಿಂದ ಅಲ್ಲ, ನನ್ನ ಕಡೆ ಒಂದು ಬೆಸ್ಟ್ ಐಡಿಯಾ ಐತಿ ನಾ ಇಂಪ್ರೂವ್ ಆಗ್ತೇನೆ, ಇಲ್ಲ. ಪ್ರತಿನಿತ್ಯ ನಾವು ಅದರ ಮೇಲೆ ವರ್ಕ್ ಮಾಡಬೇಕು, ಸತತ ಪರಿಶ್ರಮ ಹಾಕ್ಬೇಕಂದ್ರೆ ಅದು ಇಂಪ್ರೂವ್ ಆಗುವಂಥ. ಓಕೆ, ಸೊ ಈ ಗೋಲ್ಡನ್ ಥಾಟ್ ಮೀನಿಂಗ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತೊಂದು ಕ್ವಶನ್ ಕೇಳಿದ್ದೀನಿ ನಾನು, ಏನಪ್ಪ ಅಂತಂದ್ರೆ ಯುರೋಪ್ ಖಂಡದ ಅತಿ ಎತ್ತರದ ಪರ್ವತ ಯಾವುದು ಅಂತೇಳಿ ನನಗೆ ಆನ್ಸರ್ ಹಾಕಕ್ಕೆ ಸಾಧ್ಯ ಆಗಿರಬೇಕು.